ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸುನೀತಾ ಮಂಜುನಾಥ್. ಸುಮನಾ ಫೌಂಡೇಶನ್ ಸುಂದರ ಮನಸ್ಸಿನ ನಾಗರಿಕರು ಅನ್ನುವಂತಹ ಈ ಒಂದು ಸಂಸ್ಥೆ ಸುಮಾರು 10 ವರ್ಷಗಳಿಂದನೂ ಕೂಡ ಸಮಾಜದಲ್ಲಿರುವಂತಹ ಎಲ್ಲ ವರ್ಗಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬಂದಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಬಹಳ ಖುಷಿ ಇದೆ, ಯಾಕೆಂದರೆ ಸೇವೆಯಲ್ಲಿ ಸಿಗುವಂತಹ ಆತ್ಮತೃಪ್ತಿ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ. ಸುಮನಾ ಫೌಂಡೇಶನಿಂದ 5 ವರ್ಷಗಳ ಏನು ಒಂದು ಯೋಜನೆ ಇತ್ತು, ಹಸಿದವರಿಗೆ ಗೊತ್ತು ಅನ್ನದ ಬೆಲೆ ಅನ್ನುವಂತಹ ಒಂದು ಯೋಜನೆ, ಅನ್ನದಾನ ಕಾರ್ಯಕ್ರಮ, ಅದು ಬಹಳ ಯಶಸ್ವಿಯಾಗಿ ತಮ್ಮೆಲ್ಲರ ಒಂದು ಸಹಕಾರದಿಂದ ನಡೀತು. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನುವಂತಹ ಅಭಿಯಾನದಡಿ ಸುಮಾರು 100 ಸರ್ಕಾರಿ ಶಾಲೆಗಳ ಒಂದು ನವೀಕರಣ ಕೆಲಸದಲ್ಲೂ ಕೂಡ ಬಹಳಷ್ಟು ಪ್ರೀತಿಯನ್ನು ನಮ್ಮ ಸುಮನಾ ಫೌಂಡೇಶನ್ ತಂಡ ನಿಮ್ಮಿಂದ ಫಲಿಸಿರುವಂಥದ್ದು ಬಹಳ ಹೆಮ್ಮೆ ಇದೆ. ಸ್ವಚ್ಛ ಭಾರತ್ ಸುಂದರ ನಗರ ಅಭಿಯಾನ ಅನ್ನುವಂತಹ ಅಭಿಯಾನದಡಿ ಸುಮಾರು 500ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಸ್ವಚ್ಛತೆಯನ್ನುಗೊಳಿಸಿ ವರ್ಲಿ ಡ್ರಾಯಿಂಗ್ಸ್ ಮಾಡಿರುವಂಥದ್ದು ಬಹಳ ಪ್ರೀತಿ ತರುವಂತಹ ಒಂದು ಕೆಲಸ ಆಗಿದೆ. ಬದುಕಿಗೆ ಒಂದು ಆಸರೆ ಸುಮನಾ ಸೂರು ಅನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ ಬಡವರಿಗೆ ಅತ್ಯಂತ ಅಗತ್ಯ ಇರುವಂತಹ ಜನರಿಗೆ ಮನೆ ಕಟ್ಟಿಕೊಡುವಂತಹ ಕೆಲಸದಲ್ಲೂ ಕೂಡ ನಾವು ಯಶಸ್ವಿಯಾಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಬಹಳ ಸಂತಸ ತರುವಂತಹ ವಿಷಯ. ಪ್ರತಿ ತಿಂಗಳು ಕೂಡ ಸುಮನಾ ಫೌಂಡೇಶನ್ ವತಿಯಿಂದ ಏನು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿ ಉಚಿತ ಒಂದು ಮೆಡಿಸಿನ್ಸ್ನ ಕೊಡುವಂಥದ್ದು, ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಸುಮನಾ ಫೌಂಡೇಶನ್ನ ಮತ್ತೊಂದು ಒಳ್ಳೆಯ ಒಂದು ಸೇವೆ ಅಂತಲೇ ಹೇಳ್ಬೋದು. ರಕ್ತದಾನ ಶಿಬಿರಗಳನ್ನು ಸುಮನಾ ಫೌಂಡೇಶನಿಂದ ನಿರಂತರವಾಗಿ ಮಾಡ್ಕೊಂಬಂದಿರುವಂಥದ್ದು. ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಸುಮನಾ ಫೌಂಡೇಶನಿಂದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥದ್ದು, ಜೊತೆಗೆ ನಮ್ಮಿಂದ ಆಗುವಂತಹ ಸೇವೆಯನ್ನು ಮಾಡುವಂಥದ್ದು ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಸುಮನಾ ಅನ್ನುವಂಥದ್ದು ಗುರುತಿಸ್ಕೊಂಡಿರುವಂಥದ್ದು ತಮ್ಮೆಲ್ಲರ ಒಂದು ಪ್ರೀತಿ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಉತ್ಸಾಹ ಇದೆ, ಶಕ್ತಿ ಇದೆ, ಮಾಡಬೇಕು ಅನ್ನುವಂತಹ ಮನಸ್ಸಿದೆ. ಸೊ ಆ ಮನಸ್ಸಿಗೆ ಉತ್ಸಾಹಕ್ಕೆ ಇವತ್ತು ಬೆನ್ನೆಲುಬಾಗಿ ನಿಂತಿರುವಂಥದ್ದು ತಮ್ಮೆಲ್ಲರ ಒಂದು ಹಾರೈಕೆ ಮತ್ತು ಪ್ರೋತ್ಸಾಹ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದೇ ರೀತಿ ನೀವು ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರಿ. ನಮ್ಮ ತಂಡ ಸುಮನಾ ಯಾವಾಗಲೂ ಕೂಡ ನಿರಂತರವಾಗಿ ನಾವು ಎಲ್ಲಿ ತನಕ ಇರ್ತೀವಿ, ನಮ್ಮದು ಒಂದು ಸ್ಲೋಗನು ಕೂಡ ಹಾಗಿದೆ, ಒಳಿತು ಮಾಡು ಮನುಷ್ಯನೇ ಇರುವ ತನಕ ಅನ್ನುವಂಥದ್ದು. ಸೊ ನಾವಿರುವ ತನಕ, ನಮ್ಮ ಕೊನೆ ಉಸಿರಿರುವ ತನಕನೂ ಕೂಡ ನಿರಂತರವಾಗಿ ಸುಮನಾ ಯಾವಾಗಲೂ ಕೂಡ ಸೇವೆಯನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಶ್ರೀಮತಿ ಡಾಕ್ಟರ್ ಸುನೀತಾ ಮಂಜುನಾಥ್ ಶೈಕ್ಷಣಿಕ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು. ಇವರ ಕಿರು ಪರಿಚಯ ನಿಮ್ಮೆಲ್ಲರಿಗಾಗಿ. ಡಾಕ್ಟರ್ ಸುನೀತಾ ಮಂಜುನಾಥ್ ಬ್ರ್ಯಾಂಡ್ ಬೆಂಗಳೂರಿನ ಹಿರಿಮೆ, ಸೇವೆಗೆ ಮತ್ತೊಂದು ದೊಡ್ಡ ಹೆಸರು. ರಾಧಾಕೃಷ್ಣ ಶಿಕ್ಷಣ ಸಂಸ್ಥೆಗಳ ಒಡೆತನದ ಹಿನ್ನೆಲೆ, ನಿಸ್ವಾರ್ಥ ಸೇವೆಯ ಸುಂದರ ಮನಸ್ಸುಗಳ ಸಮಾಜ ಸೇವಾ ಆಶಯದ ಸಂಘಟನೆಯೇ ಸುಮನಾ ಫೌಂಡೇಶನ್. ಬರೋಬ್ಬರಿ 1 ದಶಕದ ಸೇವಾ ಬದ್ಧತೆಯ ಹಿನ್ನೆಲೆಯ ಡಾಕ್ಟರ್ ಸುನೀತಾ ಪ್ರಧಾನಿ ಮೋದಿ ಅವರಿಂದ ಪ್ರೇರೇಪಿತರಾಗಿ ಸ್ವಚ್ಛ ಬೆಂಗಳೂರು ಸುಂದರ ಬೆಂಗಳೂರು ಎನ್ನುವ ಘೋಷಣೆ ಜೊತೆ ಸಮಾಜ ಸುಧಾರಣೆಗೆ ನಿಂತರು. ಬೆಂಗಳೂರಿನ ಸಾರ್ವಜನಿಕ ರಸ್ತೆಗಳ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದು ಚಿತ್ತಾರ ಮೂಡಿಸಿ ಸುಂದರ ಬೆಂಗಳೂರು ಕಟ್ಟುವ ಕನಸು ಸಾಕಾರ ಆಗತೊಡಗಿದ್ದು ಹೀಗೆ. ಈವರೆಗೆ 100 ಆರೋಗ್ಯ ಶಿಬಿರ, 16,000 ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ, 50ಕ್ಕೂ ಹೆಚ್ಚು ರಕ್ತದಾನ ಶಿಬಿರ, ದಿನನಿತ್ಯ 500ರಿಂದ 1000 ಜನಕ್ಕೆ ಉಚಿತ ಊಟ ನೀಡುವ ಅಭೂತಪೂರ್ವ ಅನ್ನ ದಾಸೋಹ ಕುಟೀರ, ವಸತಿಹೀನರಿಗೆ ಮನೆ ಕಟ್ಟಿಕೊಡುವ ಸುಮನಾ ಸೂರು ಯೋಜನೆ, ಇವೆಲ್ಲ ಡಾಕ್ಟರ್ ಸುನೀತಾ ಅವರ ಅದ್ಭುತ ಸೇವೆಯ ಒಂದು ಭಾಗ ಮಾತ್ರ. ರಾಜ್ಯದ 16 ಜಿಲ್ಲೆಗಳಲ್ಲಿ ಕುಸಿದು ಬೀಳುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ರಿಪೇರಿಯ ಕಾಯಕಲ್ಪ ನೀಡಿ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿದವರು ಡಾಕ್ಟರ್ ಸುನೀತಾ. ಹೀಗೆ ಸುಮನಾ ಫೌಂಡೇಶನ್ ಮೂಲಕ ಸಾಧನೆಯ ಪರ್ವ ಸೃಷ್ಟಿಸಿರುವ ಸುನೀತಾ ಅವರಿಗೆ ಹಲವು ಗೌರವ ಡಾಕ್ಟರೇಟ್ಗಳು, ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಟೈಮ್ಸ್ ಆಫ್ ಇಂಡಿಯಾ ಯೂತ್ ಐಕಾನ್ ಪ್ರಶಸ್ತಿ, ವಿಜಯವಾಣಿಯ ವಿಜಯರತ್ನ ಗೌರವ, ಎಕನಾಮಿಕ್ ಟೈಮ್ಸ್ನ ಪ್ರಶಸ್ತಿಗಳು ಸಿಕ್ಕಿವೆ. ಕಳೆದ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇಲ್ಲಿಯವರೆಗೆ ಸುಮಾರು 100 ಕನ್ನಡ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನ ಕರ್ನಾಟಕ ರಾಜ್ಯಾದ್ಯಂತ ಮಾಡಿದ್ದಾರೆ. ಸುಮಾರು 100 ಬಸ್ ನಿಲ್ದಾಣಗಳನ್ನ ಸ್ವಚ್ಛಗೊಳಿಸಿ ಕನ್ನಡಮಯ ಮಾಡಿದ್ದಾರೆ. 100 ವಿದ್ಯಾರ್ಥಿಗಳಿಗೆ
ಪ್ರತಿ ವರ್ಷವೂ ಉಚಿತ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದಾರೆ. ಅವರ ಸಮಗ್ರ ಸಾಧನೆಗೆ ಸಾಧಕಿ 2025ರ ಪ್ರಶಸ್ತಿಯ ಗೌರವ. ಈಗ ನಮ್ಮ ಜೊತೆ ಮತ್ತೋರ್ವ ಸಾಧಕಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೇಗೆ ಅನಿಸ್ತಾ ಇದೆ ಅವಾರ್ಡ್ ತಗೊಳ್ತಿರೋದು? ಥ್ಯಾಂಕ್ ಯು ಸೋ ಮಚ್. ಖುಷಿ ಇದೆ. ಪ್ರಶಸ್ತಿಗಳು ಬಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ನಮ್ಮ ಕರ್ತವ್ಯಗಳು ಇನ್ನೂ ಜಾಸ್ತಿ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಖುಷಿ ಇದೆ. ಓಕೆ, ಸೊ ನೀವು ಹೇಳಿದ್ರಿ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಆಲ್ರೆಡಿ ಒಂದು ಪ್ಲ್ಯಾನ್ ಅಂತ ಮಾಡ್ಕೊಂಡಿದ್ದೀರಾ, ಈ ಪ್ರಶಸ್ತಿ ನಿಮ್ಮ ಮನೆಗೆ ಬಂದಮೇಲೆ ನಾನು ಇನ್ನೂ ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ? ಇಲ್ಲ, ಈಗ ಆಲ್ರೆಡಿ ನಮ್ಮ ಸುಂದರ ಮನಸ್ಸಿನ ನಾಗರಿಕರು ನಮ್ಮ ಫೌಂಡೇಶನ್ ಏನಿದೆ, ಸೊ ಸಮಾಜದಲ್ಲಿರುವಂಥ ಎಲ್ಲ ವರ್ಗಗಳಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತಿದ್ದೀವಿ. ಬಟ್ ಆ ಕೆಲಸವನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು ಮಾತ್ರ ನಮ್ಮ ಮೇಯ್ನ್ ಧ್ಯೇಯ ಆಗಿದೆ. ಓಕೆ, ಸೊ ಯಾರು ನಿಮ್ಮ ಇನ್ಸ್ಪಿರೇಷನ್? ಐ ಥಿಂಕ್ ಜವಾಬ್ದಾರಿ ಮತ್ತು ಅನುಭವ ಅನ್ನುವಂಥದ್ದೇ ನಮ್ಮ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದರೆ ಆ ಒಂದು ಪ್ರೇರಣೆ ತಾನಾಗಿ ಬರುತ್ತೆ ಅನ್ನುವಂತಹ ನಂಬಿಕೆ ನನ್ನಲ್ಲಿದೆ. ಓಕೆ, ನಿಮ್ಮ ಸ್ಟೈಲ್ನ ಹೇಗೆ ಡಿಫೈನ್ ಮಾಡ್ತೀರಾ? ಎಲ್ಲರಲ್ಲೂ ನಾನು ಒಬ್ಬಳಾದರೆ ಅದು ಸ್ಪೆಷಲ್ ಆಗೋದಿಲ್ಲ. ಸೊ ಎಲ್ಲರಲ್ಲೂ ಒಂದು ವಿಭಿನ್ನವಾಗಿದ್ದಾಗ ಮಾತ್ರ ನಾವು ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ಯುನಿಕ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಆ್ಯಂಡ್ ಮೋರೆವರ್ ಇವತ್ತು ಬಹಳ ಇನ್ನೊಂದು ವಿಶೇಷ ಅಂದರೆ ಸಾಧಕಿ ಅನ್ನುವಂತಹ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಾಡ್ತಿರೋಂಥದ್ದು ಬಹಳ ಅರ್ಥಪೂರ್ಣ ಆಗಿದೆ. ಯಾಕಂದರೆ ಯೂಶಲಿ ಮಹಿಳೆಯರಿಗೆ ನಾವು ಯಾವಾಗಲೂ ನಮ್ಮದೊಂದು ಸ್ಲೋಗನ್ ಕೂಡ ನಾವು ಸುಮನ ಫೌಂಡೇಶನಿಂದ ಯಾವಾಗಲೂ ಮಾಡ್ತೀವಿ, ನಮಗೆ ಅನುಕಂಪ ಬೇಡ, ಸಮಾನತೆ ಕೊಡಿ, ಹೆಣ್ಣಿಗೆ ಅಯ್ಯೋ ಪಾಪ ಅನ್ನುವಂತಹ ಒಂದು ಸಿಂಪತಿ ಯಾಕೆ ಅನ್ನುವಂಥದ್ದು. ಸೊ ಅದು ಹೋಗಿದೆ ಅನ್ನುವಂಥದ್ದು ಸಮಾಜದಲ್ಲಿ ಭಾಷಣಗಳಲ್ಲಿ ಮತ್ತು ಅಲ್ಲಿ ಇಲ್ಲಿ ನಾವು ನೋಡಿದ್ರೂ ಕೂಡ ಆ ತಾರತಮ್ಯ ಮಾತ್ರ ಇನ್ನೂ ಇದೆ. ಸೊ ಹಾಗಾಗಿ ಇವತ್ತು ಬರೀ ಮಹಿಳೆಯರಿಗೆ ಸಾಧಕಿ ಅಂತ ಗುರುತಿಸಿರುವಂಥದ್ದು ಈ ಕಾರ್ಯಕ್ರಮದ ವಿಶೇಷ ಅಂತಲೇ ಹೇಳ್ಬೋದು. ತುಂಬ ಕಡೆ ಈಗಲೂ ಇದೆ, ಎಲ್ಲ ಕಡೆ ಇಲ್ಲದೆ ಇದ್ರೂ ಈಗಲೂ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಜನಿಸಿದೆ ಅಂತ ಗೊತ್ತಾದರೆ, ಅಥವಾ ಹೆಣ್ಮಗು ಅಂತ ಗೊತ್ತಾದರೆ, ಅಯ್ಯೋ ಹೆಣ್ಮಗುನ ಗಂಡು ಮಗು ಬೇಕಿತ್ತಲ್ಲ ಅಂತ ಅನಿಸುತ್ತೆ. ಈ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಇವತ್ತು ಪುರುಷರಿಗಿಂತ ಹೆಮ್ಮೆಯಿಂದ ನಾನು ಹೇಳ್ತೀನಿ, ಪುರುಷರಿಗಿಂತ ಎಲ್ಲ ಕ್ಷೇತ್ರಗಳಲ್ಲೂ ಮುಂದೆ ಇರೋವಂಥದ್ದು ಹೆಣ್ಮಕ್ಳಿಗೆ ಶಾಂತಿ, ಸಹನೆ, ಜವಾಬ್ದಾರಿ ಮತ್ತು ತ್ಯಾಗ ಎಲ್ಲವೂ ಕೂಡ ಜಾಸ್ತಿ ಇದೆ. ಹಾಗಾಗಿ ನಾವು ಯಾವುದ್ರಲ್ಲಿ ಕಮ್ಮಿ ಇದ್ದೀವಿ ಪುರುಷರಿಗಿಂತ, ಬಟ್ ಇನ್ನೂ ಕೂಡ ತಾರತಮ್ಯ ಸಮಾಜದಲ್ಲಿ ಎದ್ದು ಕಾಣ್ತಿದೆ. ಹಾಗಾಗಿ ನಾವಂತೂ ಅದನ್ನು ಖಂಡಿಸ್ತೀವಿ ಮಾತ್ರ. ಎಸ್. ಸೊ ಮ್ಯಾಮ್, ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗಿಯಾಗ್ತಿರೋದು ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಿದೆ. ಒಂದೇ ಲೈನಲ್ಲ? ಹೌದು, ತುಂಬ ಖುಷಿ ಆಗ್ತಿದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅಂದರೆ ವಿಲ್ ಟು ಡೂ ಮೋರ್ ವರ್ಕ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ಬ್ಯೂಟಿಫುಲ್ ಈವ್ನಿಂಗ್. ಥ್ಯಾಂಕ್ ಯು.